ಇನ್ನು ಮುಂದೆ ಕಸ ಗುಡಿಸುವಂಥ ಅಥವಾ ಮನೆ ನೆಲ ಒರೆಸುವಂಥ ಜಂಜಾಟ ಮುಗೀತು ನೋಡಿ. ಚಮತ್ಕಾರಿಯಂತೆ ಎರಡೇ ಎರಡು ಕ್ಲಿಪ್ ಇದ್ದರೆ ಸಾಕು, ಮನೆ ನೆಲ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅದೆಂಗಪ್ಪ ಅಂತೀರಾ? ಈ ಎಲ್ಲ ಕೆಲಸ ಮಾಡೋದಕ್ಕೆ ಕಷ್ಟಪಡಕ್ಕೆ ಹೋಗಬೇಡಿ, ಕೈ ನೋವಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈಸಿಯಾಗಿ ತಟ್ ಅಂತೇಳಿ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಇವತ್ತು ಎಲ್ರಿಗೂ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಈ ರೀತಿ ವ್ಯಾನಿಟಿ ಬ್ಯಾಗ್ಗಳನ್ನು, ಹ್ಯಾಂಡ್ ಬ್ಯಾಗ್ಗಳನ್ನು ಉಕ್ಕಿರುತ್ತಲ್ವ, ಆ ಉಕ್ಕಿಗೆ ಹಾಕೋದ್ರೆ ಜಾಸ್ತಿ ಇದ್ದರೆ ಬೀಳ್ತಾ ಇರುತ್ತೆ, ಅದಕ್ಕೆ ಜಾಸ್ತಿ ಜಾಗ ಬೇಕು ಅಂತೇಳಿ ಅನಿಸುತ್ತೆ. ಆ ಥರ ಎಲ್ಲ ಏನಿಲ್ಲ ನೋಡಿ. ಒಂದು ಹೇರ್ ಬ್ಯಾಂಡನ್ನು, ರಬ್ಬರ್ ಬ್ಯಾಂಡನ್ನು ತೊಗೊಳ್ಳಿ. ಸೊ ಹೇರ್ ಬ್ಯಾಂಡನ್ನು ತೊಗೊಂಡು ಈ ರೀತಿ ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಸೇರಿಸಿ ನೀವು ಹ್ಯಾಂಗರ್ಗೆ ಹಾಕಿದರೆ ಇದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ, ತುಂಬಾ ಸ್ಟಿಫಾಗಿ ಕ್ಲೀನಾಗಿ ಕೂತಿರುತ್ತೆ. ಈ ಒಂದು ವಿಧಾನದಲ್ಲಿ ಬ್ಯಾಗ್ಗಳನ್ನ ನೀವು ಹುಕ್ಕಿಗೆ ನೇತಾಕಿದರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸಾಕಷ್ಟು ಬ್ಯಾಗ್ಗಳನ್ನು ಕೂಡ ಹಾಕ್ಕೊಳ್ಬಹುದು. ಮುಂದಿನ ಟಿಪ್, ಮೊಸರು ಖಾಲಿಯಾಗಿದೆ, ಮೊಸರು ಪ್ಯಾಕೆಟ್ ಇನ್ನೇನಕ್ಕೆ, ಉಪಯೋಗಕ್ಕಿಲ್ಲ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಡಕ್ಕೆ ಹೋಗಬೇಡಿ. ಪ್ಯಾಕೆಟನ್ನು ಬಿಸಾಡೋದಕ್ಕಿಂತ ಮೊದಲು ಈ ರೀತಿ ಕತ್ರಿನ ತಗೊಂಡು ಸುತ್ತಲೂ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಇನ್ನೂ ಸ್ವಲ್ಪ ಮೊಸರಿನ ಅಂಶ ಅನ್ನೋದು ಇದರಲ್ಲಿ ಇದೆ. ಇವಾಗ ಈ ಒಂದು ಮೊಸರು ಪ್ಯಾಕೆಟಿಗೆ ಚೂರು ಉಪ್ಪನ್ನು ಹಾಕ್ಕೊಳ್ಳಿ, ಪುಡಿ ಉಪ್ಪು, ನಂತರ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೋಬೇಕಾಗತ್ತೆ. ಇದಿಷ್ಟನ್ನು ಹಾಕಿದ ಮೇಲೆ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ, ಈ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು, ಚೊಂಬುಗಳೆಲ್ಲ ಇರುತ್ತಲ್ಲ, ಕಳೆಗುಂದಿರುತ್ತೆ, ಈ ಥರ ಅಲ್ಲಲ್ಲಿ ಮಾರ್ಕ್ಗಳಾಗ್ಬಿಟ್ಟಿರುತ್ತೆ. ಸೊ ಈ ಥರ ಆಗಿದೆ ಅಂದಾಗ ಬಿಸಾಕೋ ಅಂಥ ಮೊಸರು ಪ್ಯಾಕೆಟ್ ಒಳಗಡೆ ಈ ಎರಡೆರಡು ವಸ್ತುಗಳನ್ನ ಹಾಕ್ಬಿಟ್ಟು ನೋಡಿ, ಕವರಿಂದ ಈ ಥರ ನಿಧಾನಕ್ಕೆ ಉಚ್ಕೊಳ್ತಾ ಬನ್ನಿ. ನೀವೇ ಶಾಕ್ ಆಗ್ತೀರಾ. ಹೆಚ್ಚು ಶ್ರಮ ಪಡೋ ಅಗತ್ಯ ಇಲ್ಲ. ಎಷ್ಟು ಚೆನ್ನಾಗಿ ಆ ಹಿತ್ತಾಳೆ ಪಾತ್ರೆಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ ಅಂದರೆ, ತಾಮ್ರದ ಪಾತ್ರೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಈ ಥರ ಕ್ಲೀನಾಗಿ ಉಚ್ಕೊಂಡ ನಂತರ ಜಸ್ಟ್ ನೀರನ್ನು ಹಾಕಿ ವಾಶ್ ಮಾಡೋದು ಅಷ್ಟೇ. ಸೊ ಕೈಯಿಂದ ಒಂದು ಸತಿ ಈ ಥರ ಕ್ಲೀನಾಗಿ ಉಚ್ಕೊಂಬಿಡಿ. ನೀರನ್ನು ಹಾಕಿ ವಾಶ್ ಮಾಡಿದರೆ ಎಷ್ಟು ಚೆನ್ನಾಗಿದು ಕ್ಲೀನ್ ಆಗುತ್ತೆ ಅಂದರೆ ಇದನ್ನು ತುಂಬ ಹೊತ್ತು ಉಜ್ಜೋದು, ತಿಕ್ಕೋದು ಏನೂ ಬೇಡ. ಪಟ್ ಅಂತೇಳಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ನೀವೇ ಇಲ್ಲಿ ಮತ್ತು ಲೈವ್ ರಿಸಲ್ಟನ್ನು ನೋಡಿ, ತಳ ಹೊಳಿತಾ ಇದೆ. ಹಾಗಿದ್ದರೆ ಈ ಒಂದು ಟಿಪ್ ಇಷ್ಟ ಆದರೆ ಎಲ್ರಿಗೂ ಶೇರನ್ನು ಮಾಡಿ. ಸಿಕ್ಕಾಪಟ್ಟೆ ಖಾರ ಇದೆ ಹಸಿರು ಮೆಣಸಿನ್ಕಾಯಿ. ನಾವು ಅಡುಗೆಗೆ ಹೇಗಪ್ಪ ಉಪಯೋಗಿಸೋದು, ಮಕ್ಕಳು ತಿನ್ನೋದೇ ಇಲ್ಲ. ಸೊ ಖಾರ ಕಡಿಮೆ ಮಾಡಬೇಕಲ್ವ, ಏನು ಮಾಡೋದು ಅಂತ ಚಿಂತೆ ಮಾಡಿದೆ. ಜಸ್ಟ್ ಹೀಗೆ ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ, ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಮಧ್ಯಭಾಗದಲ್ಲಿ ಕಟ್ ಮಾಡಿಕೊಂಡು ಚಾಕುನಿಂದ ಒಳಗಡೆ ಇರುತ್ತಲ್ಲ ಈ ಬೀಜದ ಭಾಗನ ತೆಗೆದುಬಿಡಿ. ಈ ಥರ ತೆಗೆಯೋದ್ರಿಂದ ಅಂದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ನೀವು ಮೆಣಸಿನ್ಕಾಯಲ್ಲಿರೋಂಥ ಈ ಬೀಜದ ಭಾಗವನ್ನು ತೆಗೆಯೋದ್ರಿಂದ ಮೆಣಸಿನ್ಕಾಯಿ ಖಾರ ಅನ್ನೋದನ್ನು ಕಡಿಮೆ ಮಾಡಬಹುದು. ಕೆಲವರಿಗೆ ಖಾರ ಅನ್ನೋದು ಇಷ್ಟ ಆಗಲ್ಲ, ಬಟ್ ಮೆಣಸಿನ್ಕಾಯಿ ಫ್ಲೇವರೆಲ್ಲ ಇಷ್ಟಪಡ್ತಾರೆ. ಮತ್ತು ಮಕ್ಕಳಿಗೂ ಕೂಡ ಅಷ್ಟೇ. ಸಿಕ್ಕಾಪಟ್ಟೆ ಖಾರ ಎಲ್ಲ ಆಗ್ತಿದೆ ಅಂದರೆ ನೀವು ಈ ವಿಧಾನದಲ್ಲಿ ಮೆಣಸಿನ್ಕಾಯಿ ಒಳಗಿನ ನೋಡಿ ಬೀಜನ ತೆಗೆದು ನೀವು ಪಲ್ಯ ಮಾಡೋದಕ್ಕೆಲ್ಲ ನೀವು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಬಹುದು. ಆವಾಗ ಖಾರ ಜಾಸ್ತಿ ಇದ್ದರೆ ಅದು ಸಹಜವಾಗಿ ಕಡಿಮೆ ಮಾಡೋದಕ್ಕೆ ಈ ಒಂದು ಟಿಪ್ ತುಂಬಾ ಸಹಾಯಕ ಆಗುತ್ತೆ ನೋಡ್ರಿ. ವೆಯ್ಟ್ ಲಾಸ್ ಆಗಬೇಕು ಆದಷ್ಟು ಬೇಗ ಅಂತನ್ನೋರು ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ಒಂದು ನೀರನ್ನು ಮಾಡಿ ಕುಡಿದು ನಂತರ ನಿದ್ದೆ ಮಾಡಿರಿ. ಇಲ್ಲಾಂದರೆ ಬೆಳಗ್ಗೆ ಎದ್ದ ಖಾಲಿ ಹೊಟ್ಟೆಗಾದರೂ ನೀವು ಈ ನೀರನ್ನು ಕುಡಿಬಹುದು. ಒಂದೊಳ್ಳೆ ಡಿಟಾಕ್ಸ್ ವಾಟರ್ ಇದು. 1 ಲೋಟ ಆಗೋಷ್ಟು ನೀರನ್ನು ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, 2 ಲವಂಗ, ಚೂರು ಚಕ್ಕೆನ ಹಾಕಿ ಈ ನೀರನ್ನು ಚೆನ್ನಾಗಿ ಈ ಥರ ಕುದಿಸ್ಕೊಂಡು ನಂತರ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಶೋಧಿಸ್ಕೊಂಡು ಇದನ್ನು ಬೆಚ್ಚಗೆ ಬಿಸಿ ಇದ್ದಾಗೆ ಕುಡಿಯೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಮುಂದಿನ ಟಿಪ್, ಆಲೂಗಡ್ಡೆನ ಬೇಯಿಸ್ಬೇಕಾದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ, ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ. ಹೇಗಪ್ಪ ಅಂದರೆ, ಆಲೂಗಡ್ಡೆ ಬೇಯಿಸೋದಕ್ಕಿಂತ ಮೊದಲು ಸುತ್ತಲೂ ಕೂಡ ಈ ರೀತಿ ಒಂದು ಲೈನ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆನ ತೊಗೊಂಡು ಸುತ್ತಲೂ ಈ ಥರ ಲೈನ್ ಬರಬೇಕು, ಒಂದೇ ಲೈನು, ಫುಲ್ ಕಂಪ್ಲೀಟಾಗಿ ಕಟ್ ಮಾಡಬಾರ್ದು. ಈ ರೀತಿ ಮೇಲ್ಭಾಗದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು, ಅದೇ ಚೆನ್ನಾಗಿರೋ ಆಲೂಗಡ್ಡೆ ಅಂದರೆ ಈ ಥರ ಕಟ್ ಮಾಡಿ ಹಾಕ್ಬೋದು. ಸ್ವಲ್ಪ ಏನಾದರೂ ಈ ಥರ ಹಾಳಾಗಿದೆ ಅಂತ ಅನ್ನೋದನ್ನು, ಸೊ ಹಾಳಾಗಿರೋ ಭಾಗನ ಕ್ಲೀನಾಗಿ ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ ಈ ಥರ ಆಗಿದೆ ಅಂದರೆ ಅದನ್ನು ಹಾಗೆ ಕಟ್ ಮಾಡಿ ಹಾಕೋಕ್ಕಾಗತ್ತಾ. ಸೊ ಅದನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ಮೊದಲು ಕ್ಲೀನಾಗಿ ತೊಳಿಬೇಕು. ಈ ಥರ ಸ್ವಲ್ಪ ಹಾಳಾಗಿರೋದನ್ನೆಲ್ಲ ಆ ಭಾಗನೆಲ್ಲ ಕಟ್ ಮಾಡಿ ತೆಗೆದು, ಚೆನ್ನಾಗಿದೆ ಅಂದರೆ ಮಧ್ಯದಲ್ಲಿ ಈ ಥರ ಲೈನ್ ಥರ ಕಟ್ ಮಾಡಿ ಹಾಕ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ನಂತರ ಉಪ್ಪನ್ನು ಹಾಕಿ ಚೆನ್ನಾಗಿ 1-2 ವಿಷಲ್ ಆಲೂಗಡ್ಡೆನ ಕ್ಲೀನಾಗಿ ಕುಕ್ಕರ್ನಲ್ಲಿ ನಾನು ಬೇಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ.
ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಈ ಥರ ಲೈನಾಗಿ ಕಟ್ ಮಾಡೋ ಹಾಕಿ ಆಲೂಗಡ್ಡೆನ ಬೇಯಿಸೋದ್ರಿಂದ ನೋಡಿ ಆಲೂಗಡ್ಡೆ ಸಿಪ್ಪೆ ತೆಗಿಯೋದಕ್ಕೆ ನೀವು ಶ್ರಮ ಪಡೋ ಅಗತ್ಯ ಇಲ್ಲ. ಮೊದಲೇ ನೋಡಿ ಯಾವ ಥರ ಸಿಪ್ಪೆ ಬಂದುಬಿಟ್ಟಿದೆ ಅಂತ ನೀವೇ ನೋಡಿದ್ರಿ ಅಲ್ವಾ. ಈಸಿಯಾಗಿ ನೋಡಿ ಸಿಪ್ಪೆ ಅನ್ನೋದು ಸಡ್ಲಾಗಿರುತ್ತೆ. ಸೊ ಆಲೂಗಡ್ಡೆ ಸಿಪ್ಪೆ ತೆಗಿಯೋದು ಈಸಿ ಆಗಬೇಕು ಅಂದರೆ ಈ ವಿಧಾನದಲ್ಲಿ ನೀವು ಆಲೂಗಡ್ಡೆನ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿ ಚಕ್ ಅಂತೇಳಿ ಆಲೂಗಡ್ಡೆ ಸಿಪ್ಪೆನ ತಟ್ಟಂತ ತೆಗಿಬಹುದು ಅಂತ ನೋಡ್ತಾ ಇದ್ದೀರಲ್ವ. ಈ ಒಂದು ಕಿಚನ್ ಟಿಪ್ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಕೊಟ್ಟು ಎಲ್ಲರಿಗೂ ತಪ್ಪದೆ ಶೇರನ್ನು ಮಾಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿನ ಮುಖ್ಯವಾದ ಟಿಪ್, ಕ್ಲಿಪ್ ಇದ್ದರೆ ಸಾಕಪ್ಪ, ಇನ್ನು ಮುಂದೆ ಕಸ ಗುಡಿಸೋವಂಥದ್ದು ಅಥವಾ ನೆಲ ಒರೆಸೋವಂಥ ಜಂಜಾಟನೇ ಬೇಡ. ಆರಾಮಾಗಿ ಕೈ ನೋವಿಸ್ಕೊಳ್ದೆ ಪಟ್ ಅಂತೇಳಿ ಕೆಲಸನ ಮಾಡ್ಕೋಬೋದು. ಹೇಗಪ್ಪ ಅಂತೇಳಿ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಮನೆ ನೆಲವನ್ನು ಕ್ಲೀನ್ ಮಾಡಬೇಕು ಅಂದರೆ ಪರಕೆಯಿಂದ ಗುಡಿಸ್ಕೊಂಡು ಬರ್ತೀವಿ ಅಲ್ವ, ಒಂದು ಕಡೆಯಿಂದ ಈ ಥರ ಗುಡಿಸ್ಕೊಂಡು ಬರ್ತೀವಿ. ಸೊ ಅವಾಗ ಸ್ವಲ್ಪ ಕೈ ನೋವು ಬಂದಿರುತ್ತೆ. ಈ ಥರ ಕ್ಲೀನಾಗಿ ಎಲ್ಲ ಗುಡಿಸ್ಕೊಂಡು ಬಂದಮೇಲೆ ಒಂದು ಬಟ್ಟೆನ ತೊಗೊಂಡು ಅದರಲ್ಲಿ ನೀರಲ್ಲಿ ಅದ್ದಿ ಬಟ್ಟೆನ ಹಿಂಡಿ ಜಾಲಿಸಿ ನಂತರ ನೋಡಿ ಈ ಥರ ಒರೆಸ್ಕೊಂಡು ಬರ್ತೀವಿ ಅಲ್ವಾ. ಸೊ ಕೈಯಲ್ಲಿ ಒರೆಸೋರಾದರೆ ಈ ಥರ ಒರೆಸ್ತಾರೆ, ಮಾಪಲ್ಲಾದರೆ ಅವರು ಅಷ್ಟೇ ಬಕೆಟಲ್ಲಿ ಮಾಪನ್ನು ತೊಗೊಂಡು ಜಾಲಿಸಿ ಹಿಂಡಿ ಒರೆಸ್ಕೊಳ್ತಾ ಬರ್ತಾರೆ. ಸೊ ನಿಮ್ಮ ಹತ್ರ ಮಾಪಿಲ್ಲ ಅಂದರೂ ಚಿಂತೆ ಬೇಡ, ಈ ಥರ ಒಂದು ಬಟ್ಟೆ ಇದ್ದರೆ ಸಾಕು. ಅದ್ರ ಜೊತೆಗೆ ವೈಪರನ್ನು ನಾನು ತೊಗೊಂಡಿದ್ದೀನಿ ನೋಡಿ. ವೈಪರ್ನ ತೊಗೊಂಡು ಈ ಥರ ನೋಡಿ ಈ ಥರ ಸುತ್ಕೊಳ್ತಾ ಬರಬೇಕಾಗತ್ತೆ. ಒಂದು ಕಡೆಯಿಂದ ಈ ಥರ ಸುತ್ಕೊಳ್ತಾ ಬಂದು ಇನ್ನೊಂದು ಕಡೆಯಿಂದ ಹಿಂಗೆ ಲಾಕ್ ಆಗಬೇಕು. ಹಿಂಗೆ ಸುತ್ಕೊಂಡು ಬಂದು ಹಿಂಗೆ ಲಾಕ್ ಆಗಬೇಕು. ಈ ಥರ ಲಾಕ್ ಆಗೋ ರೀತಿಯಲ್ಲಿ ಬಟ್ಟೆನ ಸುತ್ತಬೇಕಾಗುತ್ತೆ. ನೀವು ಸ್ವಲ್ಪ ಇನ್ನೂ ಅಗಲವಾಗಿರೋ ಬಟ್ಟೆ ತೊಗೊಂಡ್ರು ನಡೆಯುತ್ತೆ ನೋಡಿರಿ. ಈಗ ಆ ಕಡೆ ಒಂದು ಕ್ಲಿಪ್ಪು, ಈ ಕಡೆ ಒಂದು ಕ್ಲಿಪ್ಪನ್ನು ಹಾಕ್ತಾಯಿದ್ದೀನಿ. ಈ ಕ್ಲಿಪ್ಪನ್ನು ಈ ಥರ ಸೇರಿಸಿ ಹಾಕೋದ್ರಿಂದ ಇದು ತುಂಬಾ ಭದ್ರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇದು ಸಡ್ಲ ಅನ್ನೋದು ಆಗೋದಿಲ್ಲ. ಇವಾಗ ಇದನ್ನು ಸಿದ್ಧ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅಂದರೆ ನೋಡಿ, ಮನೆ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಎರಡೆರಡು ಕೆಲಸ, ನಮಗೆ ಹುಷಾರಿಲ್ಲ ಬಟ್ ಈಸಿಯಾಗಿ ಮಾಡ್ಕೋಬೇಕು ನಾವು ಈ ಕೆಲಸ ಅಂತಂದಾಗ ವೈಪರ್ಗೆ ನೀವು ಈ ರೀತಿ ಬಟ್ಟೆನ ನೀರಿನಲ್ಲಿ ಅದ್ದಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ. ಸೊ ಆ ಬಟ್ಟೆನ ಈ ರೀತಿ ವೈಪರ್ಗೆ ಹಾಕಿ ಕ್ಲಿಪ್ ಹಾಕ್ಬಿಟ್ರೆ ಒಂದು ಕಡೆಯಿಂದ ವೈಪರಿಂದ ನೀವು ಈ ಥರ ಮಾಡಿಕೊಂಡು ಬರೋದ್ರಿಂದ ಎರಡು ಕೆಲಸ ಒಂದೇ ಸಲ ಆಗುತ್ತೆ. ಅಂದರೆ ನೋಡಿ ಕಸ ಗುಡಿಸ್ದಂಗೂ ಆಗುತ್ತೆ. ವೈಪರಲ್ಲಿ ಒಂದು ಕಡೆಯಿಂದ ಈ ಥರ ಮಾಡ್ಕೊಂಡು ಬಂದರೆ ಕ್ಲೀನಾಗಿ ಕಣ್ಣು ಕಾಣಿಸ್ತಿರೋ ಸಣ್ಣ ಸಣ್ಣ ಧೂಳು ಎಲ್ಲ ಕಸ ಕೊಳೆ ಎಲ್ಲ ಬಂದುಬಿಡುತ್ತೆ. ಕಂಪ್ಲೀಟಾಗಿ ಒಂದು ರೀತಿ ಇದು 2 in 1 ಕೆಲಸ ಮಾಡುತ್ತೆ. ಒಂದು ಕಡೆ ನೆಲ ಒರೆಸ್ದಂಗೂ ಆಗುತ್ತೆ, ಒಂದು ಕಡೆ ಕಸ ಗುಡಿಸ್ದಂಗೂ ಆಗುತ್ತೆ. ಮೊದಲನೇ ಬಾರಿ ಈ ಥರ ಕಸನೆಲ್ಲ ತಳ್ಕೊಂಡು ಕಸ ತಗೊಂಡ್ಬಿಟ್ರೆ ಇನ್ನೊಂದು ಸತಿ ನೀರನ್ನೆಲ್ಲ ಅದ್ಬಿಟ್ಟು ವೈಪರ್ ಸಮೇತ ಅದ್ದಿ ಇನ್ನೊಂದು ಸತಿ ಆರಾಮಾಗಿ ನೆಲನ ಒರೆಸ್ಕೊಳ್ತಾ ಬರಬಹುದು. ತುಂಬಾ ಈಸಿಯಾಗಿರುತ್ತೆ, ತಟ್ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡಿ, ನಾನು ವೈಪರನ್ನು ಬಳಸಿ ಇಲ್ಲಿ ನೆಲ ಒರೆಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ 2 in 1 ಕೆಲಸ ಮಾಡ್ತಾಯಿದೆ ಅಂಥೇಳಿ. ಮತ್ತು ಇದರಿಂದ ಒರೆಸೋದ್ರಿಂದ ಆ ಮೂಲೆನಲ್ಲಿರುವಂಥ ಕಸ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ನೋಡಿ. ಎಡ್ಜಸ್ ಎಲ್ಲ ನಾವು ಕ್ಲೀನಾಗಿ ಒರೆಸ್ಕೊಳ್ತಾ ಬರಬಹುದು. ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ನೋಡಿ. ಫ್ಲೋರ್ ಅನ್ನೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ, ತಳ ಹೊಳಿತಾ ಇದೆ. ಸೊ ಕಷ್ಟಪಡದೆ ಈ ವಿಧಾನದಲ್ಲಿ ನಾವು ಮನೆ ನೆಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು. 2 in 1 ಕೆಲಸ ಒಂದೇ ಬಾರಿ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಈ ಟೈಲ್ಸ್ ಎಲ್ಲ ಇರುತ್ತಲ್ಲ ಮೇಲಿರುತ್ತೆ. ಸೊ ನಮಗಿದೆಲ್ಲ ಇಟ್ಕೋದಿಲ್ಲ, ಹೆಂಗಪ್ಪ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ವೈಪರನ್ನು ತೊಗೊಂಡು ಸೊ ಸೇಮ್ ಒಂದು ಮೆಥಡ್ ಈ ಥರ ನೀರಿನಲ್ಲಿ ಅದ್ದಿ ಕ್ಲೀನಾಗಿ ಬಟ್ಟೆನ ಹಿಂಡ್ಕೊಂಡು ವೈಪರ್ಗೆ ಹಾಕ್ಬಿಡಿ. ಬಟ್ಟೆನ ಹಾಕ್ಬಿಟ್ಟು ಈ ಥರ ಒರೆಸ್ಕೊಳ್ಳೋದ್ರಿಂದ ಎಷ್ಟೇ ಹೈಟಲ್ಲಿದ್ದರೂ ಈ ವಿಧಾನದಲ್ಲಿ ಹೈಟಲ್ಲಿರೋವಂಥ ಟೈಲ್ಸ್ನೆಲ್ಲ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲೆಲ್ಲ ವೈಟಿಗೆ ಪ್ಯಾಚಸ್ ಎಲ್ಲ ಹೇಗಿತ್ತು, ವೈಪರಿಂದ ಒರೆಸಿದ ಮೇಲೆ ಯಾವ ಥರ ಇದು ಕ್ಲೀನಾಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು. ಸೊ ಬಿಫೋರ್ ಹೇಗಿತ್ತು, ಆಫ್ಟರ್ ಯಾವ ರೀತಿ ಕ್ಲೀನಾಗಿದೆ ಅಂತ ಹೇಳಿ. ಸೊ ಈ ಒಂದು ವಿಧಾನದಲ್ಲಿ ನಾವು ಮನೆಯಲ್ಲಿ ಕ್ಲೀನಿಂಗ್ ಕೆಲಸ, ಕಸ ತೆಗೆಯುವಂಥ ಕೆಲಸ, ನೆಲ ಒರೆಸೋವಂಥ ಕೆಲಸವನ್ನು ಸುಲಭವಾಗಿಸ್ಕೊಳ್ಬಹುದು. ಮತ್ತು ಬಟ್ಟೆನ ನಂತರ ಕ್ಲೀನಿಂಗ್ ಕೆಲಸ ಆದಮೇಲೆ ಬಟ್ಟೆನ ತೆಗೆದ್ಬಿಟ್ಟು ಕ್ಲೀನಾಗಿ ಒರೆಸಿ, ಅಂದರೆ ಒರೆಸಿದ್ದೆಲ್ಲ ಆದಮೇಲೆ ಬಟ್ಟೆನ ನೀಟಾಗಿ ಜಾಲಿಸಿ ಒಗೆದು ಒಣಗಾಕಿದ್ರೆ ಆಯಿತು ನೋಡ್ರಿ. ತುಂಬಾ ಈಸಿ ಆಗುತ್ತೆ. ವೈಪರ್ಗೆ ಈ ಥರ ಬಟ್ಟೆನ ಸುತ್ತಿ ಕ್ಲಿಪ್ ಹಾಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಇದು ನೀವು ತೆಗ್ಯೋವರೆಗೂ ಬಿಚ್ಕೊಳ್ಳಲ್ಲ, ತುಂಬಾ ಸ್ಟಿಫ್ ಆಗಿರುತ್ತೆ ನೋಡ್ರಿ. ಕ್ಲೀನಿಂಗ್ ಕೆಲಸಕ್ಕೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ತಪ್ಪದೆ ನೀವು ಎಲ್ರಿಗೂ ಒಂದು ಲೈಕನ್ನು ನೀಡಿ ಶೇರ್ ಮಾಡಿ. ನಿಮ್ಗೆ ಯಾವ
ಟಿಪ್ ತುಂಬ ಇಷ್ಟ ಆಯಿತು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಇಷ್ಟು ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಸೊ ಎಲ್ಲ ವಿಡಿಯೋಗಳನ್ನ ನೋಡಬೇಕು ಅಂದರೆ ಏನು ಮಾಡಬೇಕು ನೀವು? ಹೌದು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.